ವಸಂತ್ ಕ್ಲಾಸ್ ಚಾನಲ್ ಅನ್ನ ಪ್ರತಿಯೊಬ್ಬರು ನೋಡಿ ಮತ್ತೆ ಅವರನ್ನು ಅಭಿನಂದಿಸಿ, ಹಾಗೆ ಇನ್ನು ಹೆಚ್ಚಿನ ಜನ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಅವರನ್ನು ಪ್ರೋತ್ಸಾಹಿಸಿ. ಕಡೆ ತುಂಬಾ ಪ್ರಾಬ್ಲಮ್, ಅಣ್ಣ ಒಬ್ಬನೇ ದುಡಿತಿದ್ದ ಅಂತ ಪ್ರಾಬ್ಲಮ್ ಟೈಪ್. ಕಾರ್ಪೆಂಟರ್ ಕೆಲಸ ಬೋಟ್ ರೆಡಿ ಮಾಡೋದು. ನಾನು ಬೊಂಬೆಯಲ್ಲಿ ಕೆಲಸ ಮಾಡಿದ್ದು ಹೆಲ್ಪಿಂಗ್ ಮಾಡೋದಕ್ಕಿಂತ ಇಲ್ಲಿ ಬಂದಾಗ ನನಗೊಂದು ಚಾನ್ಸ್ ಆಯ್ತು, ಆಟಕ್ಕೆ ಹೋಗುವ ಬಾ ಅಂತ ಹೇಳಿ. ನಾನು ಅದು ಕೇಳಿದೆ, ನಿಮ್ಮ ಆಟ ಎಲ್ಲ ನನ್ಗೆ ಆಗುದಿಲ್ಲ, ನಾಟಕ ಬರುವುದಿಲ್ಲ ಅಂತ ಹೇಳಿ. ಈಗ ಯಕ್ಷಗಾನ ಅಂದ್ರೆ ಅಷ್ಟಕ್ಕಷ್ಟೇ. ನಾನು ಆಟ ನೋಡಿದ್ದೇನೆ, ಆಟ ನೋಡಿ ಎಷ್ಟು ಸಂತೋಷ ಆಯ್ತು. ಅಂದ್ರೆ ಒಬ್ಬ ಕಲಾವಿದನಾಗಬೇಕು, ದೊಡ್ಡ ಮಟ್ಟಕ್ಕೆ ಇರಬೇಕು ಅನ್ನೋ ಮನಸ್ಸು. ಅವ್ರ ಮನೆಯವರಲ್ಲಿ ನೋಡಿದ್ರೆ ಸ್ವಲ್ಪ ನಾಚಿಕೆ. ಅವಾಗ 18 ವರ್ಷದ್ದು ಮೇಲ್ಪಟ್ಟಿರ್ಬೇಕು. ಸರಿಯಾಗಿ ಅಣ್ಣ ಹೀಗೆ ಹೇಳಿದ್ನಲ್ಲ, ಅದೊಂದು ದೇಶ ಎಂಥದ್ದೇ ರಂಗಸ್ಥಳದಲ್ಲಿ ಹೋಗಿದ್ದೆ, ಕುಣಿಲಿಕ್ಕೆ ಬರುದಿಲ್ಲ. ಅದೊಂದು ಇನ್ಸಿಡೆನ್ಸು ಮನ್ಸಿಗೆ ಬಹಳ ನೋವು. ಅಲ್ಲಿಂದ ಬೊಗ್ಗೋಡಿ ಮೇಳಕ್ಕೆ ಡೈರೆಕ್ಟ್ ಮುಖ್ಯಶ್ರೀ ವೇಷಕ್ಕೆ ಹೋಗಿ, ಅರ್ಜೆಂಟ್ ಇದ್ದಿತ್ತು ಆ ಅಂತ ಮೇಳ ಬೇಕಿತ್ತು ನನಗೆ. ಇಲ್ದಿದ್ರೆ ಬೇರೆ ಕಡೆ ಸಾಲ ಆದ್ರೂ ವೇಷಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ದೆ. ಸಣ್ಣ ಪುಟ್ಟ ವೇಷ, ಮತ್ತೆ ಮಾತಾಡುವ ವಿಷಯದಲ್ಲಾಗ್ಲಿ ಕೆಲವೊಂದು ಶಬ್ದಗಳು ಹೀಗೆ ಹೇಳ್ಬೇಕು, ಕೆಲವೊಂದು ವೇಷಗಳನ್ನು ಹೀಗೆ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದಿದ್ದೀವಿ ಕಮಲಶಿಲೆಗೆ. ಕಮಲಶಿಲೆ ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಕೂಡ. ಕಮಲಶಿಲೆಯಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನದ ಹತ್ರನೇ ಇಲ್ಲಿಗೆ ಬಂದಿದ್ದೀನಿ ನಾನು. ಇಲ್ಲಿ ಬಂದಿರೋ ಕಾರಣ ಏನಂದ್ರೆ, ನಾನು ಪಕ್ಕ ನೋಡ್ಬೋದು, ಇವರು ಮಂಜುನಾಥ್ ದೇವಾಡಿಗ ಕಮಲಶಿಲೆ ಅಂತ. ನಮ್ಮ ಚಾನಲ್ಗೆ ವೆಲ್ಕಮ್ ಸರ್. ಥ್ಯಾಂಕ್ ಯು. ನಾನು ಇವತ್ತು ಇವ್ರದ್ದು ಚಿಕ್ಕದಾಗಿ ಒಂದು ಪರಿಚಯ ಕೊಡ್ತೀನಿ. ಈಗ ನಾನು ನಿಮ್ಮ ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ಶನೇಶ್ವರ ದೇವಸ್ಥಾನದ ಹಿಸ್ಟ್ರಿ ಕೂಡ ನೋಡಿದ್ವಿ, ಹಾಗೇನೆ ಅಲ್ಲಿ ಮೇಳಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ. ಅಲ್ಲಿ ಒಂದು ನೋಡಿದ್ರೆ ನೀವು, ಇವರು ಒಬ್ರು ಕಲಾವಿದ್ರು, ಯಕ್ಷಗಾನ ಕಲಾವಿದ್ರು. ಅವ್ರನ್ನ ನಾನು ಇಂಟರ್ವ್ಯೂ ಮಾಡಕ್ ಬಂದಿದ್ದೀನಿ. ದೇವರಾಗಿ ಇವ್ರನ್ನೆಲ್ಲರನ್ನು ನಂಗೆ ಸಿಗೋಕೆ ಅವಕಾಶ ಮಾಡಿಕೊಡ್ತಾ ಅವತ್ತಿನ ದಿನ. ಸೊ ಇವತ್ತು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬೆಳಗ್ಗೆನೆ ನಾನು ಇಂಟರ್ವ್ಯೂ ಮಾಡ್ಬೇಕಂತ, ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಬಂದಿದ್ದೀನಿ. ಹಾಗೆ ನಿಮ್ಗೂ ತಿಳಿಸ್ಬೇಕು ಅಂತ ನನ್ಗೆ ತುಂಬಾ ಆಸೆ ಇತ್ತು. ಹಲವಾರು ಯಕ್ಷಗಾನ ಕಲಾವಿದ್ರು ಹೇಗೆ, ಯಾಕಂದ್ರೆ ಸೀರಿಯಲ್ಲು ಬೇರೆಯವ್ರನ್ನ ನಾವು ಹೊರಗಡೆ ನೋಡಿದ ತಕ್ಷಣ ಕಂಡಿಡಿಬಹುದು, ಆದ್ರೆ ಯಕ್ಷಗಾನ ಕಲಾವಿದ್ರನ್ನ ನಾವು ನೋಡಿದ್ರೆ ಕಂಡಿಡಿಯಕ್ ಆಗೋದೇ ಇಲ್ಲ. ಹಾಗಾಗಿ ನಮ್ಮ ಈ ತರ ಪರಿಚಯ ಆದ್ರೇನೆ ಒಂದು ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಹಾಗಾಗಿ ನಿಮ್ಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಈ ವಿಡಿಯೋ ಅಂತ ಅನ್ಕೋತೀನಿ. ಸೊ ನಮಸ್ತೆ ಸರ್, ಮತ್ತೊಂದ್ಸತಿ ವೆಲ್ಕಮ್ ನಮ್ಮ ಚಾನಲ್ಗೆ. ನಿಮ್ಮ ಚಿಕ್ಕದಾಗಿ ಒಂದು ಪರಿಚಯ ಸರ್. ನನ್ನ ಹೆಸರು ಮಂಜುನಾಥ್ ದೇವಾಡಿ ಕಮಲೇಶನ್ ಅಂತೇಳಿ. ನಾನು ಹುಟ್ಟಿದ್ದು ಆ ಕಡೆ ಅಂತ ಮಠದಮಕ್ಕಿ ಅಂತ ಒಂದು ಪ್ರದೇಶ, ಸಣ್ಣದೊಂದು ಚಿಕ್ಕದ ಹಳ್ಳಿ. ಯಕ್ಷಗಾನ ಅಂತ ಹೇಳಿದ್ರೆ ನಾನು ಯಕ್ಷಗಾನಕ್ಕೆ ಬರ್ಬೇಕನ್ನೋದ ಕಲ್ಪನೆ ಕೂಡ ಇರಲಿಲ್ಲ ನನಗೆ. ಯಾಕಂದ್ರೆ ಯಕ್ಷಗಾನ ನಾನು ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ಮೊದಲು ಹೋಟ್ಲು ಇಂಥ ವಿಜ್ಞಾನ ಕೆಲಸಗಳನ್ನೇ ಯಕ್ಷಗಾನಕ್ಕೆ ಮತ್ತೆ ಬರೋಣ. ಫಸ್ಟ್ ಇಂದ ನಿಮ್ಮ ಬಾಲ್ಯ ಹೇಗಿತ್ತು, ಎಲ್ಲಿಂದ ಬಾಲ್ಯ ಅಂತ ಹೇಳಿದ್ರೆ, ನಾನು 5ನೇ ಕ್ಲಾಸ್ ಹೋಗಿದ್ದೆ. 5ನೇ ಕ್ಲಾಸ್ ಹೋಗುವ ಮನೆಯಲ್ಲೆಲ್ಲ ಪ್ರೋತ್ಸಾಹ ಇದಿತ್ತು ನನಗೆ, ಶಾಲೆಗೆ ಹೋಗ್ಬೇಕು, ಅವ್ನು ಕಲಿಬೇಕು ಅಂದ್ರೆ. ನಮ್ಮ ಮನೆಯಲ್ಲಿ ಯಾರು ಕಲ್ತವ್ರು ಯಾರು ಇರಲಿಲ್ಲ. ನಾನಾದ್ರೂ ಓದ್ಬೇಕಂತ ಹೇಳಿ ಬಹಳ ಆಸೆ ಇದ್ದಿತ್ತು ನಮ್ಮ ಮನೆಯವರೆಲ್ಲರಿಗೂ. ಆದ್ರೆ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ, ಓದೋದ್ರ ಬಗ್ಗೆ. ಯಾಕಂದ್ರೆ ಮನೆ ಕಡೆ ತುಂಬಾ ಪ್ರಾಬ್ಲಮ್, ಅಣ್ಣ ಒಬ್ಬನೇ ದುಡಿತಿದ್ದ ಅಂತ ಪ್ರಾಬ್ಲಮ್ ಟೈಮಲ್ಲಿ ನಾನು ದುಡಿಬೇಕು, ಅವರಿಗೆ ಸ್ವಲ್ಪ ಸಾಥ್ ಕೊಡ್ಬೇಕು ಅಂತ ನನಗೂ ಮನಸ್ಸಾದಾಗ ನಾನು ದುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ದುಡಿಲಿಕ್ಕೆ ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡಿದ್ದು ಹೋಟ್ಲ್ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಹೋಟ್ಲ್ ಒಂದು ಸ್ವಲ್ಪ ವರ್ಷ ಹೋಟ್ಲ್ ಮಾಡಿದೆ. ಆಮೇಲೆ ಅದರಲ್ಲೂ ಸ್ವಲ್ಪ ಬೇಸರ ಬಂತು. ಅಂದ್ರೆ ಹೋಟ್ಲಲ್ಲಿ ಅಂತ ಹೇಳಿದ್ರೆ ಮಾಮೂಲಿ ಎಲ್ಲರಿಗೂ ಗೊತ್ತಿರ್ತದೆ. ಅವಾಗ ಅದ್ರ ಕಡೆ ಬೇಸರ ಆಯ್ತು. ಹಾಗೆ ಮನೆ ಸೇರಿದೆ. ಮನೆ ಸೇರಿದಾಗ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಏನಾದ್ರು ಉದ್ಯೋಗ ಮಾಡ್ಬೇಕಲ್ಲ. ಈ ಉದ್ಯೋಗ ಅಂತ ಹೇಳಿದ್ರೆ ಎಲ್ಲರಿಗೂ ಮುಖ್ಯ ಈಗ, ಯಾಕಂದ್ರೆ ಅವಾಗೆಲ್ಲ ಬಹಳ ಕಷ್ಟ ಇತ್ತು ಜನರೇಷನ್. ಆಮೇಲೆ ನಾನು ಬಾಂಬೆ ಕಡೆ ಹೋದೆ. ಬಾಂಬೆಯಲ್ಲಿ ಈ ಬೋಟ್ ಕೆಲಸ, ಬಾಂಬೆಯಲ್ಲಿ ಅದಕ್ಕೆ ಬೋಟ್ ಕೆಲ್ಸಕ್ಕಂತ ಹೋಗಿದ್ದಲ್ಲ, ಅಲ್ಲಿ ಇರೋರಿಗೆ ಅಡುಗೆ ಮಾಡ್ಲಿಕ್ಕಂತ ಹೋಗೋದು. ನೀವು ಹೋಟೆಲಲ್ಲಿ ಕೆಲಸ ಮಾಡಿದ್ರಿಂದ? ಅಲ್ಲ, ಹೋಟ್ಲಲ್ಲಿ ಕೆಲಸ ಅಡುಗೆ ಮಾಡ್ಲಿಕ್ಕಂತ ಹೋದೆ. ಹಾಗೆ ಅಡುಗೆ ಮಾಡ್ಲಿಕ್ಕಂತ ಹೋದಾಗ ಅಲ್ಲೊಂದು ಸಾಧಾರಣ ನಾವು ಆವಾಗ ಅಡುಗೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಒಂದು ಸಾಧಾರಣ ಒಂದು 16-17 ವರ್ಷ ಅಷ್ಟೇ ನಮ್ದು. 16-17 ವರ್ಷ ಆಗ್ಲಿಲ್ಲ, ಬಹಳ ಕಡಿಮೆ ಇತ್ತು. ಅಲ್ಲಿ 60 ಜನ ಇದ್ದೀವಿ. 60 ಜನ. ಆದ್ರೂ ನೋಡುವ ಅಂತ ಹೇಳಿ ಸುಧಾರಿಸ್ಕೊಂಡು ಒಂದು ತಿಂಗಳು ಮಾಡಿದೆ ಅಲ್ಲಿ.
ಮತ್ತೆ ಆಗ್ಲಿಲ್ಲ. ಸೃಜನಿಗೆ ಅಡುಗೆ ಮಾಡ್ಲಿಕ್ಕೆ ನಮ್ಗೆ ಮತ್ತೆ ಅಲ್ಲಿ ನನ್ಗೆ ನಾನು ಅಡುಗೆ ಮಾಡೋದಕ್ಕಿಂತ ಈ ಕೆಲಸ ಮಾಡಿದ್ರೆ ಒಳ್ಳೆ ಇದು ಉಂಟಲ್ಲ, ಸಂಬಳ ಉಂಟಲ್ಲ ಅಂತ ತಿಳ್ಕೊಂಡು ಆ ಕೆಲಸ ನಾನು ಹೆಲ್ಪರ್ ಕೆಲಸ ಮಾಡ್ತೇನೆ ಅಂತ ಹೇಳಿ ಹೋಗಿದ್ದೆಲ್ಲ ಯಾವ ವರ್ಷದಲ್ಲಿ? ನಿಮ್ಗೆ ಯಾವ ವಯಸ್ಸಿತ್ತು ಸರ್ ಅವಾಗ? ಸಾಧಾರಣ ಒಂದು 13-14 ವರ್ಷದಲ್ಲಿ. 14 ವರ್ಷಕ್ಕೆ ಅಲ್ಲಿ ದುಬೈ ಹೋಗಿದ್ರಿ? ಹೌದು. ಆ ಸಂದರ್ಭದಲ್ಲಿ ಎಂತಾಯ್ತು, ಆ ಕೆಲಸ ಸ್ಟಾರ್ಟ್ ಮಾಡಿದೆ. ಯಾವುದು ಹೆಲ್ಪರಿಂಗ್ ಕೆಲಸ ಮಾಡಿದೆ. ಈ ಆಚಾರ ಕೆಲಸದಲ್ಲಿ ಕಾರ್ಪೆಂಟರ್ ಕೆಲಸ ಹೆಲ್ಪಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಒಂದು 2 ವರ್ಷ ಅಲ್ಲೇ ಇದ್ದಿದ್ದೆ ಬೊಂಬೆಯಲ್ಲಿ ಹೆಲ್ಪಿಂಗ್ ಕೆಲಸ ಮಾಡ್ಕೊಂಡು. ಆಮೇಲೆ ಹಾಗೆ ಇಲ್ಲಿ ಅಲ್ಲಿ ಬಂದೆ. ನಮ್ಮ ಅಣ್ಣ ಅಕ್ಕನ ಮದುವೆ ಟೈಮಿಗೆ ಊರಿಗೆ ಬಂದೆ. ಊರಿಗೆ ಬಂದಾಗ ಮತ್ತೆ ಉದ್ಯೋಗ ಬೇಕಂತೇಳಿ ಮಂಗಳೂರು ಬೆಂಗ್ರೆ ಅಂತ ಅಲ್ಲಿ ಬೋಟ್ ಕೆಲಸ, ಬೆಂಗ್ರೆ ಕಸಬು ಬೆಂಗ್ರೆ ಅಂತ ಹೇಳಿ ಅಲ್ಲಿ ಹೋದೆ ಬೋಟ್ ಕೆಲಸಕ್ಕೆ. ಆವಾಗ ಅಲ್ಲಿ ಅಂತಂದ್ರೆ ಅಲ್ಲಿ ತುಂಬಾ ವರ್ಷ ಇದ್ದಿದೆ ಕೆಲಸ ಮಾಡ್ತಾ. ಅಲ್ಲಿ ಕೆಲಸ ಕಾರ್ಪೆಂಟರ್ ಕೆಲಸ ಬೋಟ್ ರೆಡಿ ಮಾಡೋದು. ನಾನು ಬೊಂಬೆಯಲ್ಲಿ ಕೆಲಸ ಮಾಡಿದ್ದು ಹೆಲ್ಪಿಂಗ್ ಮಾಡೋದಕ್ಕಿಂತ ಇಲ್ಲಿ ಬಂದಾಗ ನನಗೊಂದು ಚಾನ್ಸ್ ಆಯ್ತು, ಮೇನ್ ಕೆಲಸನೇ ಸಿಕ್ತು. ಅವಾಗ ಅದನ್ನ ಮಾಡ್ತಾ ಇರುವಾಗ ಅದಿಲ್ಲಿ ಏನಕ್ಕೆ ಅಂದ್ರೆ ಈ ಮಳೆಗಾಲದಲ್ಲಿ ಮಾತ್ರ ಕೆಲಸ ಮಂಗಳೂರಲ್ಲಿ ಕೆಲಸ ಆಗ್ತದೆ, ವಯಸ್ಸಾಗದಲ್ಲಿ ಕೆಲಸ ಇಲ್ಲ. ಮಳೆಗಾಲದಲ್ಲಿ ಮಾತ್ರ ಅಂದ್ರೆ ಬೋಟ್ಗಳೆಲ್ಲ ಫಿಶಿಂಗ್ ಹೋಗದೆ ಮೇಲ್ಗಡೆ ಬಂದಾಗ ಅದ್ರದ್ದೆಲ್ಲ ರಿಪೇರಿಗಳೆಲ್ಲ ಮಳೆಗಾಲದಲ್ಲಿ ಮಾಡ್ತಾರೆ. ಮಳೆಗಾಲದಲ್ಲಿ ಮಾತ್ರ ಕೆಲಸ ಇದೆ. ವಯಸ್ಸಾಗದಲ್ಲಿ ಮನೆಯಲ್ಲಿ ಬಂದು ಕೂತ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಏನ್ ಮಾಡುದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಯಾಕಂದ್ರೆ 1-2 ವರ್ಷ, 1-2 ಮಳೆಗಾಲ ಹಾಗೆ ವಯಸ್ಸಾಗದಲ್ಲಿ ಹಾಗೆ ಕೊಡ್ತೇವೆ. ಮನೆಯಲ್ಲೆಲ್ಲ ಸ್ವಲ್ಪ ಕಿರಿಕಿರಿ ಇರ್ತದೆ, ಸುಮ್ಮನೆ ಕೂತ್ಕೊಳ್ಳೋದು ಕಿರಿಕಿರಿ ಇರ್ತದೆ. ಅವಾಗ ಹೀಗೆ ನಮ್ಮ ಫ್ರೆಂಡ್ ಒಬ್ಬಿದ್ದ. ಯಾವಾಗ ಅಂದ್ರೆ ಈ ಯಕ್ಷಗಾನಕ್ಕೆ ಬರುವುದಕ್ಕೆ ಮೂಲ ಕಾರಣವೇ ಅವನ ಹತ್ರ ಹೇಳ್ಬೋದು. ನಮ್ಮ ಫ್ರೆಂಡ್ ಅವ್ನು ಇಲ್ಲಿ ನಮ್ಮ ಕಮಲೇಶ್ವರಿ ಮೇಳದ್ದೇ ಒಂದು ಆಟ ಇತ್ತು ಇಲ್ಲಿ ಕೊಚ್ಚಾಡಿ ಅಂತ ಪ್ರದೇಶದಲ್ಲಿ. ಅಮರ ಶಿಲ್ಪಿ ವೀರಶಂಭು ಕೊಡುವಂತ ಒಂದು ಪ್ರಸಂಗ ಆಯ್ತು. ಅವನಿಗಲ್ಲಿ ಅವಾಗ ಗೊತ್ತಿಲ್ಲ, ನಡ್ಕೊಂಡೆ ಹೋಗ್ಬೇಕು ಕಾಡು ಮಾರ್ಗ. ನನ್ನ ಹತ್ರ ಹೇಳ್ದ, ಬಾ ಮರೆ ಆಟಕ್ಕೆ ಹೋಗುವ ಬಾ ಅಂತ ಹೇಳ್ದ. ನನ್ನ ಹತ್ರ ಹೇಳಿದೆ, ನಿಮ್ಮ ಆಟ ಎಲ್ಲ ನನ್ಗೆ ಆಗುದಿಲ್ಲ, ನಾಟಕ ಬರುವುದಿಲ್ಲ ಅಂತ ಹೇಳಿದೆ. ಅಂದ್ರೆ ಯಕ್ಷಗಾನ ಅಂದ್ರೆ ಅಷ್ಟಕ್ಕಷ್ಟೇ. ನಾನು ಇಲ್ಲ ನಾನು ಅದು ಹೋಗುವಾಗ ಅವನ ಹತ್ರ ಹೇಳಿದ್ದೆ, ನಾನು ಮಲಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಡು, ಮತ್ತೆ ಅಲ್ಲೇರಿ ಬೇಕಾದ್ರೆ ಮತ್ತೆ, ಯಾಕಂದ್ರೆ ಕ್ಲೋಸ್ ಫ್ರೆಂಡ್ ಬಿಟ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತ ಆಯ್ತು ಅಂತ ಹೋದೆ. ಹೋದಾಗ ಅಲ್ಲಿ ವೇಷಭೂಷಣ ಎಲ್ಲ ಮಾಡುದು ನೋಡಿದೆ. ಆ ಹೊಸ ಹುಡುಗರೆಲ್ಲ ತುಂಬಾ ಜನ ಬಂದಿದ್ರು, ಅವರಿಗೆಲ್ಲ ಮೇಕಪ್ ಮಾಡ್ತಾ ಇದ್ರು. ಮತ್ತೆ ಈ ಆ ಚೆಂಬು ಅದಕ್ಕೆ ಒಂದು ಅಣಿ ಎಲ್ಲ ಮಾಡ್ತಾ ಇದ್ರು. ಅವ್ರು ನಮ್ಮ ಮಾವನಿ ಅಣಿ ಮಾಡ್ತಾ ಇದ್ರು. ಅದನ್ನ ನೋಡಿದಾಗ ಬಹಳ ಯಕ್ಷಗಾನಕ್ಕೆ ಬರುವಾಗ, ಯಾಕಂದ್ರೆ ಯಕ್ಷಗಾನ ಪ್ರಾರಂಭ ದಿನಗಳು. ಹೌದು. ಯಾಕಂದ್ರೆ ಅವನ ಹತ್ರ ಹೋದೆ. ಆ ದಿನ ನಾನು ಮಲಗ್ಬೇಕಂತ ಹೋದವನು ರಾತ್ರಿಯಿಂದ ಬೆಳಗ್ವರೆಗೆ ಆಟ ನೋಡಿದ್ದಾರೆ. ಆಟ ನೋಡಿ ಎಷ್ಟು ಸಂತೋಷ ಆಯ್ತು. ಆಟ ನೋಡಿಕೊಂಡು ಹಾಗೆ ಬರುವಾಗ ಅವನ ಹತ್ರ ಕೇಳಿ, ಇದೆಲ್ಲ ಹೇಗೆ, ಇದರಲ್ಲಿ ಸಂಭಾವನೆ ಎಲ್ಲ ಹೇಗೆ, ಪೇಮೆಂಟ್ ಎಲ್ಲ ಹೇಗೆ, ಯಾವ ತರ ಇರ್ತದೆ ಅಂತ ಅವನ ಹತ್ರ ಕೇಳ್ಕೊಂತ ಬಂದ. ಅವ ಹೀಗೆ ಹೇಳ್ದ, ಸ್ವಲ್ಪ ಕೆಳಗಿನವರಿಗೆ ಸ್ವಲ್ಪ ಕಡಿಮೆ ಇರ್ತದೆ, ಸ್ವಲ್ಪ ಮೇಲಿನವ್ರಿಗೆ ಮೇಲೆ ಇರ್ತದೆ. ನನ್ನ ಆಲೋಚನೆ, ನನ್ನ ಮೇಳಕ್ಕೆ ಹೋಗ್ಬೇಕಂತ ಆಲೋಚನೆ ಏನಕ್ಕೆ ಅಂದ್ರೆ, ನಮ್ಮ ಯಕ್ಷಗಾನದಲ್ಲಿ ಒಬ್ಬ ಕಲಾವಿದನಾಗಬೇಕು, ದೊಡ್ಡ ಮಟ್ಟಕ್ಕೆ ಇರಬೇಕು ಅನ್ನೋ ಮನಸ್ಸಿರ್ಲಿಲ್ಲ ನನ್ಗೆ. ನಾನಂತ ಹೇಳಿದ್ರೆ ಮಳೆಗಾಲದಲ್ಲಿ ಈ ಉದ್ಯೋಗ ಉಂಟು, ವಯಸ್ಸಾಗದಲ್ಲಿ ಉದ್ಯೋಗ ಇಲ್ಲ ನನಗೆ. ಆ ಉದ್ಯೋಗದ ದೃಷ್ಟಿಯಲ್ಲಿ ಯಕ್ಷಗಾನಕ್ಕೆ ಹೋಗ್ಬೇಕಂತೇಳಿ ಅವನ ಹತ್ರ ಮಾತಾಡ್ಕೊಂಡು ಬರುವಾಗ, ಬರುವ ವರ್ಷ ನಾನು ಬರ್ತೇನೆ ಮೇಳಕ್ಕೆ, ಅಲ್ಲೇ ಮಾತಾಡ್ಕೊಂಡು ಬರ್ತಾ ಇರುವಾಗಲೇ ಹೇಳಿಬಿಟ್ಟ. ಅದೇ ನೀವು ಏನು ಕಲ್ತಿಲ್ಲ, ಏನಿಲ್ಲ, ಬರುವ ವರ್ಷ ನಾನು ಮೇಳಕ್ಕೆ ಬರ್ತೇನೆ, ಇಷ್ಟೇ ನನ್ ಕನಸು. ಅಂದ್ರೆ ನನ್ನ ಯೋಚನೆ ಒಂದೇ ದುಡಿಮೆ ಮಾಡ್ಬೇಕು. ಅವಾಗ ಅವ ಹೇಳಿದ, ಅಯ್ಯೋ ಯಕ್ಷಗಾನಕ್ಕೆ ಬರ್ಬೇಕಂತ ತಕ್ಷಣ ಬರ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಹೆಜ್ಜೆ ತಾಳಗಳನ್ನೆಲ್ಲ ಕಲಿಬೇಕು, ಕೆಲವೊಂದೆಲ್ಲ ಪ್ರೊಸೆಸ್ ಉಂಟಲ್ಲ, ಮೇಕಪ್ ಮಾಡೋದು ಕಲಿಬೇಕು, ಸೀರೆ ಉಡೋದು ಕಲಿಬೇಕು, ಮತ್ತೆ ವೇಷಗಳನ್ನು ಕಟ್ಕೊಳ್ಳೋದು ಹೇಗಂತ ಕಲಿಬೇಕು, ಅದನ್ನೆಲ್ಲ ಗೊತ್ತಿರಬೇಕು. ಅದೆಂತ ಗೊತ್ತಿಲ್ಲ ನನಗೆ, ನಾನು ಯಕ್ಷಗಾನಕ್ಕೆ ಬರ್ಬೇಕು ಸರ್. ಆದಿತ್ತು ಅವತ್ತೇ ನಿರ್ಧಾರ ಮಾಡಿದ್ದು. ಅವ ಕೇಳಿದೆ, ನಮ್ಮ ತಂದೆಯವರು ಯಕ್ಷಗಾನ ಹೆಜ್ಜೆ ಎಲ್ಲ ಹೇಳಿಕೊಡ್ತಾರೆ, ಅವರಲ್ಲಿ ಕಲಿಬಹುದು. ಆಯ್ತು, ಅದೆಂತ ಆಯ್ತು, ಅದನ್ನ ನಿಮ್ ಫ್ರೆಂಡ್ ಕಲಾವಿದ್ರು. ಅವ್ರ ಅಪ್ಪನು ಸಂಘದಲ್ಲಿ ವೇಷಧಾರಿಗಳು, ನಾಗೇಶ್ ಕೊಠಾರಿ ಅಂತ ಹೇಳಿ, ಅವರು ಕಲಾವಿದರು. ಸಂಘದ ಆಟದೆಲ್ಲ ಮಾಡ್ತಿದ್ರು ಆವಾಗ. ಬರೀ ಹೆಜ್ಜೆಗಳ ಅವ್ರ ಹತ್ರ ಹೆಜ್ಜೆ ಕಲೀಲಿಕ್ಕೆ ಆಯ್ತು ಅಂತ ಹೇಳಿ. ನೀವು ಆ ಕಲೆ ಮೇಲೆ ಆಸೆಯಿಂದ ಅಲ್ಲ ಫಸ್ಟ್ ಬಂದಿದ್ದು, ದುಡಿಮೆಗೋಸ್ಕರನೇ. ಆಮೇಲೆ ಏನಾಯ್ತು ಕೇಳಿದ್ರೆ, ಹೋದಾಗ ಸ್ವಲ್ಪ ಏಜೆಡ್ ಆಗಿತ್ತು. ಈ ಚಿಕ್ಕ ಮಕ್ಕಳಾದ್ರೆ ಕಲಿಯೋದಕ್ಕೆ ನಾಚಿಕೆ ಬರುದಿಲ್ಲ. ನಾವು ಸ್ವಲ್ಪ ಏಜ್ ಆಗಿತ್ತು, ಯಾರಾದ್ರೂ ಹೆಣ್ಮಕ್ಳು ಅವ್ರ ಮನೆಯವರಲ್ಲಿ ನೋಡಿದ್ರೆ ಸ್ವಲ್ಪ ನಾಚಿಕೆ ಸ್ವಭಾವ. ಅವಾಗ 18 ವರ್ಷದ್ದು ಮೇಲ್ಪಟ್ಟಿರ್ಬೇಕು, ಸರಿಯಾಗಿ ನೆನಪಿಲ್ಲ. 2000 ಇಸ್ವಿಯಲ್ಲಿ ನಾನು ಯಕ್ಷಗಾನ ಸೇರ್ಬೇಕನ್ನೋ ಮನ್ಸಿಟ್ಟದ್ದು 2000 ಇಸ್ವಿಯಲ್ಲಿ. ಆ ಸಂದರ್ಭದಲ್ಲಿ ಅವ್ರ ಮನೆಯವರೆಲ್ಲ ಬಂದು ನೋಡ್ತಾ ಇರುವಾಗ ನಮ್ಮ ನಾಚಿಕೆ ಆಗೋದು.
ಅವ್ರ ಮನೆಗೆ ಹೋಗೋದು, ಕೂತ್ಕೊಳ್ಳೋದು, ಬರೋದು, ಕಲೀಲಿಕ್ಕೆ ಆಗ್ತಲ್ಲ. ಇಲ್ಲಿ ಮೇಳದಲ್ಲಿ ಮಾತುಕತೆ ಆಗಿದೆ, ಬರೋ ವರ್ಷ ನಾನು ಬರ್ತೇನೆ ಅಂತ ಹೇಳಿ. ಹಾಗೆ ಮಾತುಕತೆ ಆಯ್ತು, ಹೆಜ್ಜೆ ಕಲೀಲಿಕ್ಕೆ ಆಗ್ಲಿಲ್ಲ. ಅವಾಗ ಎಂತಾಯ್ತು, ನಮ್ಮ ಅಣ್ಣನಿಗೆ ಯಾರೋ ಹೇಳಿದ್ರು, ಫಸ್ಟ್ ವರ್ಷ ಮೇಳಕ್ಕೆ ಹೋದ್ರೆ ಸಂಬಳ ಕೊಡುದಿಲ್ಲ, ಧರ್ಮಕ್ಕೆ ಸೇವೆ ಮಾಡಿದ್ರು, ಕಲೀಲಿಕ್ಕೆ ಅಭ್ಯಾಸಕ್ಕಾಗಿ. ಯಾವ ಮೇಳದಲ್ಲೂ ಹಾಗೆ ಅಭ್ಯಾಸಕ್ಕಿದ್ದಾಗ ಸಂಬಳ ಎಲ್ಲೂ ಕೊಡುದಿಲ್ಲ ಅವಾಗಲ್ಲ. ಇವಾಗಲ್ಲ ಒಂದು ಸಣ್ಣ ಮಟ್ಟಕ್ಕೆ ಅಮೌಂಟ್ ಕೊಡ್ತಾರೆ, ಕೊಡುದಿಲ್ಲ ಅಂತೇಳಿ. ಅವಾಗ ಕೊಡುದಿಲ್ಲ ಇದು. ನನಗೆ ಅದು ಹುಚ್ಚೆ ಹಾಗೆ ಆಯ್ತು, ಹೋಗ್ಲೇಬೇಕು ಅನ್ನೋದೊಂದು ಹಠ. ಅಣ್ಣ ಹೀಗೆ ಹೇಳಿದ್ನಲ್ಲ, ಅದೊಂದು ಬೇಸರ. ಎಂಥದ್ದೇ ಆಗ್ಲಿ ಏನೇ ಆಗ್ಲಿ ನಾನು ಹೋಗ್ತೇನೆ ಅಂತ ಹೇಳಿ ಅದೇ ವರ್ಷ, ಅದ್ರ ಮಾರನೇ ವರ್ಷ ಕಮಲೇಶ್ವರಿ ಮೇಳಕ್ಕೆ ಪ್ರಥಮ ಗೆಜ್ಜೆ ಕಟ್ಟಿ. ಅದೊಂದು ಯಕ್ಷಗಾನಕ್ಕೆ ಹೋಗ್ಬೇಕಂತ ಒಂದು ಚಾಲೆಂಜ್ ಅಂತ. ಮೊದಲನೇ ವರ್ಷ ಹೇಗಿತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ಮೊದಲನೇ ವರ್ಷ ಬಹಳ ಕಷ್ಟ. ಒಂದು ವರ್ಷ ಕಲ್ತ್ರಿ ನೀವು? ಕಲೀಲಿಲ್ಲ ಹಾಗೆ. ಯಕ್ಷಗಾನ ಕಲೀಲಿಲ್ಲ. ಅಂದ್ರೆ ಆವಾಗ ಅಂದ್ರೆ ನನಗೆ ಈ ಯಕ್ಷಗಾನಕ್ಕೆ ಗುರುಗಳಂತ ಹೇಳಿದ್ರೆ ನಾಗೇಶ್ ಕೊಠಾರಕ್ಕಿಂತಲೂ ಮುಂಚೆ ಮಾಬಲ್ ದೇವಾಡಿಗ ಅಂತ ಹೇಳಿ, ಅವ್ರಂದ್ರೆ ನಾವು ಶಾಲೆಗೆ ಹೋಗ್ತಾ ಇರುವಾಗ ನಮ್ಮ ಶಾಲೆಯಲ್ಲಿ ಯಕ್ಷಗಾನ ತರಬೇತಿ ಕೊಡ್ತಿದ್ರು. ಅವಾಗ ಮೊದಲ ಗುರು ಅವರೇ ನನಗೆ ಯಕ್ಷಗಾನಕ್ಕೆ. ಅಂದ್ರೆ ಅವಾಗ ಅದ್ರ ಬಗ್ಗೆ ಆಸಕ್ತಿ ಇಲ್ದಿದ್ದಾಗ ಅದನ್ನ ಹಾಗೆ ಬಿಟ್ಟಿದ್ದೆ ಅಷ್ಟೇ. ಕಲೀಲಿಕ್ಕೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ, ಒಂದ್ ಸ್ವಲ್ಪ ಕಲಿತೆ ಬಿಟ್ಟೆ. ಇಲ್ಲೂ ಹಾಗೆ, ಇಲ್ಲಿ ಹೋಗ್ಲೇ ಇಲ್ಲ ಅದಕ್ಕೆ. ಅವ್ರ ಮನೆಗೆ ಹೋಗೋದು, ಕೂತ್ಕೊಳ್ಳೋದು, ಬರೋದು ಇಷ್ಟೇ. ಹಾಗಿರುವಾಗ ಯಕ್ಷಗಾನ ಸೇರಿದೆ. ಈ ಅಣ್ಣಂದು ಒಂದ್ ಕಡೆ ಆದ್ರೆ ಅದು ಬಿಡ್ಲೇ ಇಲ್ಲ, ನಾನು ಹೋಗ್ಲೇಬೇಕಂತ ಹಠ ಕಟ್ಟಿ ಗೆಜ್ಜೆ ಕಟ್ಟಿದ್ದೆ. 2021 ಗೆಜ್ಜೆ ಕಟ್ಟಿದ್ದು ಪ್ರಥಮ ಕಮಲೇಶ್ವರಿ ಮೇಳದಲ್ಲಿ ಪ್ರಥಮ ಗೆಜ್ಜೆ ಕಟ್ಟಿದ್ದು. ಪ್ರಥಮ ಗೆಜ್ಜೆ ಕಟ್ಟುವಾಗ ಬಣ್ಣ ಮಾಡ್ಕೊಳ್ಳಿಕ್ಕೆ ಗೊತ್ತಿರೋದಿಲ್ಲ ಇತ್ತು. ಮತ್ತೆ ಮೊದಲೇ ಸ್ಟಾರ್ಟಿಂಗ್ಗೆ ಹೋಗಿದ್ದು ನಾನು ಶ್ರೀವೇಷ 2000ರಲ್ಲಿ ನೀವು? ಹೌದು, 2001ರಲ್ಲಿ ನಾನು ಕಲ್ತದ್ದು. ಅದನ್ನ ಹೋಗ್ಬೇಕಂತ ಪ್ಲಾನ್ ಹಾಕಿದ್ದು 2001ಕ್ಕೆ ಹೋಗಿ. ಅವಾಗ ಎಂತಕ್ಕೆ ಮೇಕಪ್ ಮಾಡ್ಕೊಳ್ಳಿ ಗೊತ್ತಿಲ್ಲ, ಶ್ರೀವೇಷಧಾರಿಯಾಗಿ ಹೋಗಿದ್ದು ನಾನು. ಪ್ರಥಮ ಪೀಠಿಗೆ ಶ್ರೀವೇಷ ಅಂತೇಳಿ ಅದಕ್ಕೆ ಹೋಗಿದ್ದು. ಸೀರೆ ಉಡ್ಲಿಕ್ಕೆ ಗೊತ್ತಿಲ್ಲ, ಇನ್ನೊಬ್ರು ಮಾಡಿ ಬಿಡ್ಬೇಕು ನಾವು. ಅವಾಗ ಎಂತ ಪ್ರಥಮ ದಿನದಲ್ಲಿ ನನ್ನ ಫ್ರೆಂಡ್ ಮೇಕಪ್ ಸೀರೆ ಗಿರೆಲ್ಲ ಉಡಿಸಿ ಹೋದ. ರಂಗಸ್ಥಳದಲ್ಲಿ ಹೋಗಿದ್ದೆ, ಕುಣಿಲಿಕ್ಕೆ ಬರುದಿಲ್ಲ. ಅದೊಂದು ಇನ್ಸಿಡೆನ್ಸ್ ಮನ್ಸಿಗೆ ಬಹಳ ನೋವಾಗ್ತದೆ. ಯಾಕಂದ್ರೆ ಅವ ಕುಣಿತಾ ಇದ್ದಾನೆ, ನನಗೆ ಕುಣಿಲಿಕ್ಕೆ ಬರುದಿಲ್ಲ. ಅವಾಗ ಬಹಳ ದುಃಖ ಆಗಿತ್ತು ನನಗೆ ರಂಗಸ್ಥಳದಲ್ಲಿ. ನಾವು ಇದಕ್ಕೊಂದು ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವಾಗ ಎಂತಕ್ಕೆ ಅಂದ್ರೆ ಅದು ಸುಮ್ಮನೆ ಕೈ ಮುಕ್ಕೊಂಡು ರಂಗಸ್ಥಳದ ನಿಂತ್ಕೊಳ್ಳೋದು, ಅವ್ನು ಕುಣ್ಕೊಂಡು ಮುಕ್ತಾಯ ಕೂಡ ಹೊರಗಡೆ ಬರುವುದು, ಇಷ್ಟೇ ಕೆಲಸ. ಅವಾಗ ನಮ್ಮ ಮೇಲೆ ಹಿರಿಯ ಕರೆಯೋದರ ತುಂಬಾ ಬೈದಿದ್ದಾರೆ. ನೀನು ಯಕ್ಷಗಾನ ಯಾಕೆ, ನೀನು ಯಕ್ಷಗಾನ ಬಿಡ್ಬೋದಲ್ಲ, ಏನೂ ಕಲಿದೆ ಯಕ್ಷಗಾನಕ್ಕೆ ಬಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ, ಈ ವಯಸ್ಸಲ್ಲಿ ಕಲಿಯಕ್ಕೆ ಕಷ್ಟ ಆಗ್ತದೆ, ಬೇಡ ಯಕ್ಷಗಾನ ಬಿಟ್ಟು ಬೇರೆ ಏನಾದ್ರು ಉದ್ಯೋಗ ಮಾಡು, ಹೋಟ್ಲಿಗೆ ನೋಡ್ಕೋ ಅಂತ ತುಂಬಾ ಹೇಳಿದ್ದಾರೆ. ತುಂಬಾ ಹಿರಿಯ ಕಲಾವಿದ್ರು, ಈಗ ದೊಡ್ಡ ದೊಡ್ಡ ಕಲಾವಿದ್ರು ಅವರು, ಅವಾಗೆಲ್ಲ ಹೇಳಿದ್ರು. ಆವಾಗ ಎಂತ ಇತ್ತು ಅಂದ್ರೆ ನನಗೊಂದು ಹಠ. ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಮ್ಮನ್ನು ಯಾರು ತೆಗಳ್ತಾರೋ ಆವಾಗ ನಮಗ್ ಹಠ ಹೆಚ್ಚಾಗ್ತದೆ. ಎಂತೆಂತ ಉದ್ಯೋಗನ ಕಲ್ತಿದ್ದೆ ನಾನು, ಹಾಗಾಗಿ ಯಕ್ಷಗಾನ ಯಾಕೆ ಕಲೀಲಿಕ್ಕೆ ಆಗುದಿಲ್ಲ ಅನ್ನೋ ಒಂದು ಹಠ ಬಂತು. ಆವಾಗ ಸ್ಟಾರ್ಟ್ ಮಾಡಿದ್ವಿ. ಒಬ್ರು ಸತ್ತೋಗಿ ತೀರ್ಕೊಂಡಿದ್ದಾರೆ, ಹಾಸ್ಯಗಾರರವರು. ಇಲ್ಲಿ ಬೆದ್ರಳ್ಳಿ ಅಂತ ಇದೆ ಅವ್ರ ಮನೆ, ಚಂದ್ರಶೇಖರ್ ಶೆಟ್ಟಿ, ಬೆದ್ರಳ್ಳಿ ಚಂದ್ರಶೇಖರ್ ಶೆಟ್ಟಿ ಅಂತ. ಅವರು ಕಮಲೇಶ್ವರಿ ಮೇಲೆ ಹಾಸ್ಯಗಾರರಾಗಿದ್ದರು. ಅವ್ರ ಹತ್ರನೇ ನಾನು ಕೂತ್ಕೊಳ್ಳೋದು. ಅವ್ರು ನನಗೆ ಪ್ರೋತ್ಸಾಹ ತುಂಬಿದ್ರು. ನೀನು ಹೆದರ್ಕೊಂಡ್ಬೇಡ, ಅದೆಲ್ಲ ಕಲಿಯೋದೊಂದು ದೊಡ್ಡ ವಿಷಯ ಅಲ್ಲ, ಹೀಗೀಗ ನಾನು ಹೇಳಿಕೊಡ್ತೇನೆ, ನೀನು ಮಾಡ್ಕೊಂತ ಹೋಗು ಅಂತ ಹೇಳಿ. ಫಸ್ಟ್ ದಿನ ನನ್ನ ಕರ್ಕೊಂಡು ಹೋದ ನನ್ನ ಗೆಳೆಯ ಮಾರನೇ ದಿನ ಮೇಕಪ್ ಮಾಡಲಿಲ್ಲ, ಮಾರನೇ ದಿನ ವೇಷ ಹೋಗ್ಲಿಲ್ಲ ರಂಗಸ್ಥಳಕ್ಕೆ. ಇಲ್ಲಿ ಯಜಮಾನರಾದವ್ರು ಹೋಗಿದ್ರು. ಅದೇ ದಿನ ಅವ್ರು ಹೇಳಿದ್ರು. ಮೊದಲನೇ ಮೇಳ ಯಾವುದು? ಕಮಲೇಶ್ವರಿ ಮೇಳ. ಗೆಜ್ಜೆ ಕಟ್ಟಿದ್ದೆ ಕಮಲೇಶ್ವರಿ ಮೇಳ. ಆ ದಿನ ಅವ್ರು ಹೇಳಿದ್ರು, ಇಂಥದ್ದೆಲ್ಲ ಐಟಮ್ ಇದಕ್ಕೆ ಹಾಕು, ಮಿಕ್ಸ್ ಮಾಡು, ಹಚ್ಚು ಅಂತ ಹೇಳಿ ಆ ಹಾಸ್ಯಗಾರ. ಅವ್ರು ಹೇಳಿದಾಗ ಅದನ್ನೆಲ್ಲ ತಿದ್ದಿ ಹಚ್ಚಿದ. ಅದೇ ದಿನ ಮೇಕಪ್ ಕಲ್ತಿದ್ದೀನಿ ಒಂದೇ ದಿನದಲ್ಲಿ. ಸೀರೆ ಉಡ್ಲಿಕ್ಕೆ ಬರುದಿಲ್ಲ. ಅವ್ರು ಹೇಳಿದ್ರು, ಮನೆಗೆ ಹೋಗು, ಅಮ್ಮನ ಸೀರೆ ಉಂಟಲ್ಲ ಅದನ್ನೆಲ್ಲ ತೆಗಿ, ಅದನ್ನೆಲ್ಲ ನೆರಿಗೆ ಮಾಡಿ ಉಟ್ಕೊ, ಸಂಜೆ ಬರುವಾಗ ಸೀರೆ ಉಡೋದು ಕಲಿಬೇಕಂತ ಹೇಳಿದ್ರು. ಬೆಳಿಗ್ಗೆ ಹೋದ ನಮ್ಮ ಮನೆಯಲ್ಲಿ ಅದೇ ಕೆಲಸ ಮಾಡಿದ್ರು, ಸೀರೆ ಉಡುವುದು, ಬಿಚ್ಚುವುದು, ಇಷ್ಟೇ ಕೆಲಸ. ಒಂದೇ ದಿನದಲ್ಲಿ ಸೀರೆ, ನೈಟ್ ಹೋಗುವಾಗ, ಮೇಳಕ್ಕೆ ಹೋಗುವಾಗ ಮೇಕಪ್ ಮಾಡಿ ಸೀರೆ ಉಡೋದು ಕಲ್ತ್ಕೊಂಡು ಹೋಗಿದ್ದೀನಿ ಒಂದೇ ದಿನದಲ್ಲಿ. ಅದು ಹಠ ಮಾಡಲೇಬೇಕು ಅಂತ ಹಠ. ಹಾಗೆ ಕಲಿತೆ, ಮುಂದೆ ಹೋಗ್ತಾ ಇದ್ದೆ. 2 ವರ್ಷ ಕಮಲೇಶ್ವರಿ ಮೇಳದಲ್ಲಿ ಸೇವೆ ಮಾಡಿದೆ. 2 ವರ್ಷ ಆದ ತಕ್ಷಣ ಸೌಕೂರು ಮೇಳ ಅಂತ ಹೇಳಿ,
ಸೌಕೂರ್ ಮಾಡಕ್ ಹೋದೆ. ಅಲ್ಲಿ 2 ವರ್ಷ ತಿರುಗಾಟ ಮಾಡಿದೆ. ಅಲ್ಲಿ ನನಗೆ ಕಮಲಶಿಲೆ ಮಂಜುನಾಥ್ ದೇವಾಡಿಗ ಅಂತ ಹೇಳಿ ಒಂದು ನೇಮ್, ಒಂದು ಹೆಸರು ಬರ್ಲಿಕ್ಕೆ ಕಾರಣ ಸೌಕೂರ್ ಮೇಳ. ಕಮಲಶಿಲೆ ಮೇಳದಲ್ಲಿ ನಂದು ಈಗ ಅಮ್ಮನ ಮೇಳ ನಾವು ಗೆಜ್ಜೆ ಕೊಟ್ಟಿದ್ವಿ. ಇಲ್ಲಿ ಕಟ್ಟಿದ್ದು ಗೆಜ್ಜೆ ಕಟ್ಟಿದವ್ರು ಯಾರು ಇವತ್ತಿನವರೆಗೆ ಹಾಳಾಗ್ಲಿಲ್ಲ. ಕಮಲಶಿಲೆ ಮಂಜುನಾಥ್ ದೇವಾಡಿಗ ಅಂತ ಗುರುತಿಸಿದ ಮೇಳ ಅಂದ್ರೆ ಸೌಕೂರ್ ಮೇಳ. ಯಾಕಂದ್ರೆ ನಾನು ಸಣ್ಣ ಸಣ್ಣ ಪಾತ್ರದಲ್ಲಾದ್ರು ನನಗೆ ಹೆಸರು ತಂದ ಪಾತ್ರ, ಹೆಸರು ಕೊಟ್ಟು ಇಂಥದ್ದು ವೇಷ ಇಂಥವ್ರು ಮಾಡ್ತಿದ್ರು ಅಂತ ಹೇಳಿ ಅಲ್ಲಿ ಹೆಸರು ಬಂತು. ಆಮೇಲೆ ಅಲ್ಲಿ 2 ವರ್ಷ ಮಾಡಿದೆ. ಅದ್ರ ನಂತರ ಬೊಗ್ಗೋಡಿ ಮೇಳಕ್ಕೆ ಹೋದೆ. ಅಷ್ಟೊತ್ತಿಗೆ ನೀವು ಆಗ್ಲೇ ಎಲ್ಲ ಕಲ್ತಿದ್ರಿ? ಸಾಧಾರಣ ಇದಾಗಿದೆ ನಾನು. ಅಂದ್ರೆ ಅಲ್ಲಿ ಇದ್ದ ಕಲಾವಿದರು ಹಾಗೆ ರಾಘವೇಂದ್ರ ಮೇರು, ಓಡಿ ವಿಶ್ವನಾಥ್ ಗಾಣಿಗರು, ಮತ್ತೆ ಚಂಡೆ ರಾಕೇಶ್ ಮಲ್ಲಿಯವರು, ಒಳ್ಳೊಳ್ಳೆ ಕಲಾವಿದರು ಇದ್ದಿದ್ರು ಒಡನಾಟ. ಅವಾಗ ಏನಾಯ್ತು ಅಂದ್ರೆ ಅದು ದೊಡ್ಡ ಒಳ್ಳೊಳ್ಳೆ ಕಲಾವಿದರು ಒಡನಾಟ ಆದಾಗ ನಮ್ಗೆ ಕಲಿಯೋದಕ್ಕೆ ಸ್ವಲ್ಪ ಬೇಗ ಆಗ್ತದೆ. ಅವರು ಕೋಡಿ ವಿಶ್ವನಾಥ್ ಗಾಣಿಗರು, ನಾವೆಲ್ಲ ಅಲ್ಲೇ ಮಲಗ್ತಿತ್ತು, ಬಿಡಾರ ಅಂತ ಹೇಳಿ. ಅಲ್ಲೇ ಮಲಗಿದಾಗ ಅವರೆಲ್ಲ ಹೇಳಿಕೊಡ್ತಿದ್ರು ಬೆಳಗ್ಗೆ ಹೀಗೀಗ್ ಮಾಡ್ಬೇಕು, ಹೀಗೆ ಒಂದು ಪ್ರಸಂಗ ಟ್ರಯಲ್ ಚಂದ ಮಾಡಿ ಕೊಡ್ತಿದ್ರು ಕೋಡಿ ವಿಶ್ವನಾಥ್ ಗಾಣಿಗರು. ಅವರೊಟ್ಟಿಗೆ ಹಾಗೆಲ್ಲ ಪಳಗಿದಾಗ ನಮ್ಗೆ ಮುಂದಿನ ಜರ್ನಿಗೆ ಒಳ್ಳೇದಾಯ್ತು. ಇವತ್ತು ನಾವು ಅವ್ರು ಎಲ್ಲಿ ಹೋದ್ರು ಅವ್ರ ಹೆಸರು ಹೇಳ್ಕೊಳ್ತೇವೆ, ನಮ್ ಕಲಿಸಿದವ್ರು ಇಂಥವ್ರು ಅಂತ ಹೇಳಿ. ಯಾಕಂದ್ರೆ ಅವ್ರು ನಮ್ಗೆ ಕಲಿಸಿದ್ದಾರೆ. ಹಾಗೆ ಬೊಗ್ಗೋಡಿ ಮೇಳಕ್ಕೆ ಹೋದದ್ದು ನಾನು. ಇಲ್ಲಿ ಪೀಠಿಕೆ ಶ್ರೀವೇಶಧಾರಿಯಾಗಿ ಸೌಕೂರ್ ಮೇಳದಲ್ಲಿ 3ನೇ ಶ್ರೀವೇಶಧಾರಿಗಳಾಗಿ ಹೋದ. 2 ವರ್ಷ ನಾನು ಪೀಠಿಕೆ ಶ್ರೀವೇಶ, ಮೊದಲ ಪೀಠಿಕೆ 2 ವರ್ಷ. ಅಲ್ಲಿಂದ ಬೊಗ್ಗೋಡಿ ಮೇಳಕ್ಕೆ ಡೈರೆಕ್ಟ್ ಮುಖ್ಯ ಶ್ರೀವೇಶಕ್ಕೆ ಹೋಗಿದ್ದು. ಮುಖ್ಯ ವೇಷಧಾರಿಯಾಗಿ ಹೋಯಿತು. ಅಂದ್ರೆ ಅಲ್ಲಿ ಮೇಳ ಆಗಿತ್ತು, ವ್ಯವಸ್ಥೆಗಳು ಆಗಿದ್ದೆ. ಹಾಗಾಗಿ ಅಲ್ಲಿ ಅಂದ್ರೆ ಸಣ್ಣ ಮೇಳ ಅಂತಲ್ಲ, ಬೊಗ್ಗೋಡಿ ಮಹಿಷಮರ್ದಿನಿ ದೇವಸ್ಥಾನ ದೊಡ್ಡ ದೇವಸ್ಥಾನ. ಆದ್ರೆ ಆ ವ್ಯವಸ್ಥಾಪಕ ಅಲ್ಲಿ ನಡೆಸೋದು ಹಾಗಿದ್ದಿತ್ತು. ಅವಾಗ ಅಲ್ಲಿ ಕಲಾವಿದರು ಕಡಿಮೆ ಇದ್ದಿದ್ರು, ಆಟಗಳು ಕಡಿಮೆ ಇದ್ದಿತ್ತು ಆವಾಗಲೇ. ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋದೆ. ಆವಾಗ ಅಲ್ಲಿ ಹೋದಾಗ ನನಗೆ ತುಂಬಾ ಹೆಸರು ಕೊಟ್ಬಿಡ್ತು ಆ ಮೇಳ. ಬೊಗ್ಗೋಡಿ ಮೇಳ ತುಂಬಾ. ಎಷ್ಟು ವರ್ಷ ಮಾಡಿದ್ರಿ? ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ? 2 ವರ್ಷ. 2 ವಿಚಾರದಲ್ಲಿ ನಾವು ಹೊರಗಡೆ ಬಂತಲ್ಲಿ. ಹೊರಗಡೆ ಬಂದಾಗ ಇನ್ನು ಬೇಡ, ಮೇಳವೇ ಬೇಡ, ಮೇಳ ಸಾಕು ಅಂತ ಹೇಳಿ ಮನೇಲಿ ಕೂತ್ಕೊಂಡಿದ್ದೆ. ಹೌದಾ? ಮೇಳ ಬೇಡ, ಇನ್ ಮೇಳಕ್ಕೆ ಹೋಗುದಿಲ್ಲ ಅಂತ ಹೇಳಿ ಮನೇಲಿ ಕೂತ್ಕೊಂಡಾಗ ಇದೇ ನನ್ನ ಸ್ಟಾರ್ಟಿಂಗ್ ಏನು ಸೇರಿಸಿದ್ನು ಅವನ್ ಮತ್ತೆ ಬಂದ ಸ್ನೇಹಿತ. ಮಾಣಕಟ್ಟೆ ಮೇಳಕ್ಕೆ ಕರ್ಕೊಂಡು ಹೋಗಿ. ಅವನಿಗೆ ಪೆರ್ಡೂರ್ ಮೇಳಕ್ಕೆ ಅಗ್ರಿಮೆಂಟ್ ಆಗಿತ್ತು. ನನ್ನನ್ನು ಅವನ ಜಾಗಕ್ಕೆ ಸೇರಿಸ್ಬೇಕಂತೇಳಿ ಬಾ ಅಂತ ಹೇಳಿ ಒತ್ತಾಯ ಮಾಡ್ದ. ಒತ್ತಾಯಕ್ಕೆ ನಾನು ಇದಾಗಲಿಲ್ಲ, ಬೇಡ ಮಾಣಕಟ್ಟೆ ಮೇಳ ಬೇಡ ಅಂತ ಸುಮ್ಮನೆ ಕೂತೆ. ಮತ್ತೆ ಯಾಕೋ ಏನೋ ಮನಸ್ಸಾಯ್ತು. ಅಲ್ಲಿಂದ ಮಾಣಕಟ್ಟೆ ಮೇಳಕ್ಕೆ ಹೋದೆ. ಮಾಣಕಟ್ಟೆ ಮೇಳಕ್ಕೆ ಹೋದ 3 ವರ್ಷ ತಿರುಗಾಟ ಮಾಣಕಟ್ಟೆ ಮೇಳದಲ್ಲಿ ಮಾಡಿದೆ. 3 ವರ್ಷ ತಿರುಗಾಟ ಅನ್ನೋದು 3 ದಿವಸ ತಿರುಗಾಟ ಮಾಡಿದಾಗ ಅಂದ್ರೆ ಅಲ್ಲಿಯ ಕೂಟ, ಆ ವಾತಾವರಣ ಅಷ್ಟು ಚಂದವಾಗಿ ಹೋಗುದು. ಯಾಕಂದ್ರೆ ನಂಗೆ ಈಗ ದೊಡ್ಡ ಭಾಗವತರು ಜನಸಾಲೆ ರಾಘವೇಂದ್ರಾಚಾರ್ಯ 3 ವರ್ಷ ಅವ್ರ ಬೈಕಲ್ಲೇ ತಿರುಗಿದ್ದೇನೆ. ನಾನು ಇಲ್ಲಿಂದ ಹೋಗುದು, ಅವ್ರ ಮನೆಗೆ ಹೋಗುದು, ಅವ್ರ ಮನೆಯಿಂದ ನನ್ನನ್ನು ಅವ್ರು ಅಲ್ಲೇ ಕರ್ಕೊಂಡು ಹೋಗ್ತಾರೆ ಆಟಕ್ಕೆ. 3 ವರ್ಷ ಅವರೊಟ್ಟಿಗೆ ನಾನು ತಿರುಗಿದ್ದೆ. ನನ್ನ ನೆಚ್ಚಿನ ಭಾಗವತ ಅಂತೇಳಿ ಒಂದು ಪ್ರಥಮದಲ್ಲಿ ಕಮಲಶಿಲೆ ಮೇಳದ ಕಿಗ್ಗ ಹಿರಣ್ಯಾಚಾರ್ಯ ಅವ್ರ ಪದ್ಯದಲ್ಲಿ ನಾವು ಕೆಲವೊಂದು ಹೆಜ್ಜೆಗಳನ್ನೆಲ್ಲ ಹಾಕ್ಲಿಕ್ಕೆ ಕಲಿತಿದ್ದೆ ಅವ್ರ ಪದ್ಯದಲ್ಲಿ. ಆಮೇಲೆ ನಮಗೆ ಅತಿ ಇಷ್ಟವಾದ ಪದ್ಯ ಅಂತ ಹೇಳಿದ್ರೆ ಜನಸಾಲೆ ರಾಘವೇಂದ್ರಾಚಾರ್ಯ. ನಾನು ಇವತ್ತು ಮೊಬೈಲಲ್ಲಿ ನೀವು ನೋಡಿದ್ರು ಅವ್ರ ಪದ್ಯಗಳು ಬಿಟ್ರೆ ಬೇರೆ ಪದ್ಯಗಳಿಲ್ಲ. ಯಾಕಂದ್ರೆ ನಂಗೆ ಅಷ್ಟು ಇಷ್ಟ ಅವ್ರ ಪದ್ಯಗಳು, ಸಾಹಿತ್ಯಗಳು ಅದೆಲ್ಲ ಬಹಳ ಇಷ್ಟ. ಹಾಗೆ ಮುಂದೆ ಇದಾಗ್ತದೆ. 3 ವರ್ಷ ಕಮಲಶಿಲೆ ಮಾರಣಕಟ್ಟೆಯಲ್ಲಿ ಮಾಡಿದೆ. ಮಾರಣಕಟ್ಟೆಯಲ್ಲಿ ಮಾಡಿದಾಗ ಅಲ್ಲಿ ಕಮಿಟಿಗಳ ಚೇಂಜ್ ಆಯಿತು. ಒಂದು ಚಿತ್ತೂರು ಮಂಜೇಶ್ ಶೆಟ್ಟರ್ ಯಜಮಾನಿಕೆ ಇದ್ದಿತ್ತು ನಾವಿರುವಾಗ. ಅವಾಗ ಅವರದ್ದೇನೋ ಇದಾಗಿ ಅವ್ರ ಯಜಮಾನಿಕೆ ತಪ್ಪು ಹೋಯ್ತು. ಆ ಸಂದರ್ಭದಲ್ಲಿ ಅನ್ಕೊಂಡ್ರು ಅವ್ರು ಚಿತ್ತೂರು ಮಂಜೇಶ್ ಶೆಟ್ಟರ್ ಹೇಳಿದ ಮಾತು, ನನ್ನ ಯಜಮಾನಿಕೆ ಇರುವಾಗ ನಮ್ಮ ಮೇಳದಲ್ಲಿ ನೀವಿರ್ಬೇಕು, ಆಮೇಲೆ ನೀವು ಎಲ್ಲಿಗೆ ಬೇಕೋ ಹೋಗಿ ಮಗ ಅಂತೇಳಿ ಅವರೇ ಹೇಳಿದ್ರು. ಆಮೇಲೆ ಅವ್ರ ಯಜಮಾನಿಕೆ ಇದಾಯಿತು. ಆಮೇಲೆ ನಾವು ಹೊರಗೆ ಬಂತು. ನಾನು ಆ್ಯಕ್ಚುಲಿ ಆಗಿ ಮಾರಣಕಟ್ಟೆ ಬಿಟ್ಟವನು. ನನಗೆ ತುಂಬಾ ಜನ ಸ್ನೇಹಿತರೆಲ್ಲ ಹೇಳಿದ್ರು, ನೀವು ಕಮಲಶಿಲೆ ಮೇಳಕ್ಕೆ ಪುನಃ ಬನ್ನಿ ಅಂತ ಹೇಳಿದಾಗ ಆದಿತ್ತು ಅಂತ ಹೇಳಿ ಮಾರಣಕಟ್ಟೆ ಮೇಳ ಬಿಟ್ಟೆ ನಾನು. ಆವಾಗ ಮಾರಣಕಟ್ಟೆ ಮೇಳ ಬಿಟ್ಟಾಗ ಇಲ್ಲಿ ಕಮಲಶಿಲೆಗೆ ಬಂದಾಗ ಕಮಲಶಿಲೆಯಲ್ಲಿ ಆಗುದಿಲ್ಲ ಆಯ್ತು. ನಾವು ಕೇಳುವ ಜಾಗ ಅಂತ ಒಂದು, ನಾವೀಗ ಕೂತ್ಕೊಳ್ಳೋದಕ್ಕೆ ಒಂದು ಜಾಗ ಅಂತ ಬೇಕು. ಆ ಜಾಗಕ್ಕೆ ಜನ ಇದ್ದಾರೆ, ಈಗ ಅವ್ರನ್ನ ಬಿಡ್ಲಿಕ್ಕೆ ಆಗುದಿಲ್ಲ, ನೀವು ಅದ್ರ ಕೆಳಗೆ ಕೂತ್ಕೊಳ್ಬಹುದು ಅಂತ ಹೇಳಿದ್ರೆ ಅಲ್ಲಿ ಬೇಡ ನನ್ಗೆ ಅಂತೇಳಿ, ಇರ್ಲಿ ಮೇಳ ಎಲ್ಲಿದ್ರು ತೊಂದರೆ, ಅಲ್ಲೂ ಹಾಗೆ ಮಾಡ್ಬೇಕು, ಮೇಳ ಎಲ್ಲಿದ್ರು ತೊಂದರೆ ಇಲ್ಲ ಅಂತ ಹೇಳಿ. ಇದೆಲ್ಲ ನಡಿಬೇಕಾದ್ರೆ ಕಾರ್ಪೆಂಟರ್ ಕೆಲಸನೂ ನಡೀತಿತ್ತು? ಇಲ್ಲ, ಅದೆಲ್ಲ ಅಲ್ಲಿಗೆ ಬಿಟ್ಟೆ ನಾನು. ಕಾರ್ಪೆಂಟರ್ ಕೆಲಸ ಈ ಮಾರಣಕಟ್ಟೆ ಮೇಳದಲ್ಲಿ ಇರೋ ನಡೀತಾ ಇತ್ತು. ಅವಾಗಲೂ ನಡೀತಾ ಇತ್ತು, ಮಾಡ್ಕೊಂತ ಬರ್ತಾ ಇದ್ದೆ.
ಆಮೇಲೆ ಮಾವಿನಕಟ್ಟೆ ಮೇಳ ಬಿಟ್ಟು ಮನೇಲಿ ಕೂತ್ಕೊಂಡಾಗ ನಮ್ಮ ಮಿತ್ರರು ಇನ್ನೊಬ್ರು ಇದ್ರು, ನರೇಂದ್ರ ಭಟ್ರು ಅಂತ. ಇವರು ಪರಿಚಯ ಆಗಿದ್ದು ನನಗೆ ಬೊಗ್ಗೋಡಿ ಮೇಳದಲ್ಲಿ. ಅವರು ವೇಷ ಮಾಡ್ಕೊಂತಿದ್ರು, ಸಣ್ಣ ಪುಟ್ಟ ವೇಷ ಮಾಡ್ತಿದ್ರು. ನನ್ನೊಟ್ಟಿಗೂ ತುಂಬಾ ವೇಷ ಮಾಡಿದ್ರು. ಹಾಗೆ ಪರಿಚಯ ಆದ ಮಿತ್ರರಾಗಿ ಉಳಿದ್ರು. ಅವರು ನಮ್ಮ ಈಗ ಶನೀಶ್ವರ ದೇವಸ್ಥಾನದಲ್ಲಿ ಪುರೋಹಿತರಾಗಿದ್ರು, ಈ ಶಾಂತಿ ಹೋಮಗಳನ್ನೆಲ್ಲ ಪುರೋಹಿತರಾಗಿದ್ರು. ಆ ಸಂದರ್ಭದಲ್ಲಿ ನಾನು ಮನೇಲಿ ಮಾವಿನಕಟ್ಟೆ ಮೇಳ ಬಿಟ್ಟು ಮನೇಲಿ ಇದ್ದಾಗ ನಮ್ಮ ಮೇಳ ಉಂಟು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಸರಿ ನೋಡುವ ಅಂತೇಳಿ ನನಗೂ ಸ್ವಲ್ಪ ಅಮೌಂಟ್ ಅರ್ಜೆಂಟ್ ಇದ್ದಿತ್ತು. ಅಮೌಂಟ್ ಮೇಳ ಬೇಕಿತ್ತು ನನಗೆ, ಇಲ್ದಿದ್ರೆ ಬೇರೆ ಕಡೆ ಸಾಲ ಆದ್ರೂ ಮಾಡ್ಬೇಕು. ಅವಾಗ ಹೋದೆ. ಈಗಿನ ನಮ್ಮ ಯಜಮಾನರು ಅಶೋಕ್ ಶೆಟ್ಟಿ ಅವ್ರು ಹೋಗಿ ಮಾತಾಡಿದ ಒಂದು 50,000 ಹಣ ಬೇಕಂತ ಹೇಳಿದೆ. ತಕ್ಷಣಕ್ಕೆ ಅವ್ರು ಕೊಟ್ಟು ಅಗ್ರಿಮೆಂಟ್ ಆಯ್ತು. 2 ವರ್ಷಕ್ಕೆ ಅಗ್ರಿಮೆಂಟ್ ಆಯ್ತು. ಆಮೇಲೆ 2 ವರ್ಷ ಸಖಿಶ್ರೀ ವೇಷದ ಜಾಗ, ಪ್ರಥಮ ಸಖಿಶ್ರೀ ವೇಷದ ಜಾಗಕ್ಕೆ ಅಗ್ರಿಮೆಂಟ್ ಆದ. 2 ವರ್ಷಕ್ಕೆ ಅಗ್ರಿಮೆಂಟ್ ಆದಾಗ ಈ ಮೇಳಕ್ಕೆ ಬಂದಿದ್ದು ಯಾವ ಇಸ್ವಿ ಅಂತ? ಈ ಮೇಳಕ್ಕೆ ಬಂದದ್ದು ಅಂತ ಹೇಳಿದ್ರೆ 11 ಅಥವಾ 2012ರಲ್ಲಿ ಬಂದಿದ್ದೇನೆ. ಸರಿಯಾಗಿ ಗೊತ್ತಿಲ್ಲ, ಯಾಕಂದ್ರೆ 2018ಕ್ಕೆ ದಶಮೋತ್ತರ ಕಾರ್ಯಕ್ರಮ ಆಗಿದ್ದು. ಅಷ್ಟೊತ್ತಿಗೆ ನನ್ಗೆ 8 ವರ್ಷ ಆಗಿತ್ತು ಈ ಮೇಳಕ್ಕೆ ಬಂದು. ಆಗಿನ ಮೇಳಕ್ಕೆ ಬಂದು 8 ವರ್ಷ ಆಗಿತ್ತು. ಹಾಗಾಗಿ ಅಲ್ಲಿ ಬಂದಾಗ ಪ್ರಥಮ ವರ್ಷ ಏನಾಯ್ತು ಅಂದ್ರೆ, ನಾನು ಮಾವಿನಕಟ್ಟೆ ಮೇಳದಲ್ಲಿರುವಾಗ ಅಲ್ಲಿ ಮಂಗಳೂರಿಗೆ ಹೋಗಿ ಕೆಲಸ ಮಾಡ್ತಿದ್ದೆ. ಈ ಮೇಳಕ್ಕೆ ಬಂದಾಗ ನಮ್ಮ ಯಜಮಾನರು ಮಳೆಗಾಲಕ್ಕೆ ಬೇರೆ ಕಡೆ ಹೋಗೋದು ಬೇಡ, ವೈಶಾಖದಲ್ಲಿ ಮೇಳ ಆಯ್ತಲ್ಲ, ಮಳೆಗಾಲಕ್ಕೆಲ್ಲ ಹೋಗೋದು ಬೇಡ, ನಮ್ಮಲ್ಲೇ ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇರ್ಬೋದಲ್ಲ ಅಂತ ಯಜಮಾನ. ಆಯ್ತು, ತೊಂದರೆ ಇಲ್ಲ. ಮತ್ತೆ ಅಲ್ಲಿವರೆಗೆ ಹೋಗ್ಬೇಕಲ್ಲ, ಇಲ್ಲೇ ಸಿಕ್ಕುವಾಗ ಮತ್ತೆ ಬೇರೆ ಕಡೆ ಅದಕ್ಕೆ ಏನ್ ಕೆಲಸ ಆಯ್ತು ಮಳೆಗಾಲದಲ್ಲಿ? ಹೀಗೆ ಈಗ ಜನರಿಗೆ ಊಟ ಬಳಸುವುದು ಇದೆಲ್ಲ ಕೆಲಸ ಇರ್ತದೆ, ಅದೆಲ್ಲ ಮಾಡ್ಕೊಂಡು ಹಾಗೆ ಮಾಡ್ಕೊಂತ ಇದ್ದೆ. ಅದನ್ನೇ ಮಾಡ್ಕೊಂಡು ಈಗ ಒಂದು ವೈಶಾಖದಲ್ಲಿ ಮೇಳ, ಮತ್ತೆ ಮಧ್ಯ ಸ್ವಲ್ಪ ಟೈಮ್ ಒಂದು ಪೂಜೆ ಮಾಡಿದ್ದೆ ದೇವರದ್ದು. ಅದೊಂದು ನನ್ಗೆ ದೇವ್ರು ಕೊಟ್ಟ ಒಂದು ಭಾಗ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಅದು ಎಲ್ಲರಿಗೂ ಸಿಗುವುದಿಲ್ಲ. ಅದು ನನ್ನ ಪಾಲಿಗೆ ಬಂದದ್ದು ಭಾಗ್ಯ, ಪರಮಾತ್ಮನ ಸೇವೆ ಮಾಡಿದ್ದು ಒಂದು ಭಾಗ್ಯ ಅಂತ ಹೇಳ್ಬೋದು. ಹಾಗೆ ಇಷ್ಟು ವರ್ಷ ಈ ಮೇಳದಲ್ಲಿ ಹೀಗೆ ಜರ್ನಿ ಮಾಡ್ತಾ ಇದ್ದೆ. ಈಗ 2025 ಅಲ್ಲಿಂದ ಬಂದವನು, ಮಾವಿನಕಟ್ಟೆ ಬಿಟ್ಟು ಬಂದವನು, ಹೀಗೆ ಜರ್ನಿ ನಡೀತಾ ಉಂಟು. ಕೆಲವೊಂದೆಲ್ಲ ಬೇಸರ ಆಗಿದೆ, ಕೆಲವೊಂದೆಲ್ಲ ಸಂತೋಷವಾಗಿದೆ. ಬೇಸರ ಆದ ಸಂಗತಿಯನ್ನು ಬದಿಗೊಟ್ಟಿದ್ದೇನೆ, ಸಂತೋಷ ಸಂಗತಿಯನ್ನು ತಗೊಂಡಿದ್ದೇನೆ. ಈ ನೀವು ಕಲಿಬೇಕಾದ್ರೆ ಡ್ಯಾನ್ಸ್ ಮಾಡಕ್ ಬರ್ತಿದ್ದಿಲ್ಲ, ಸೀರೆ ಉಡಕ್ ಬರ್ತಿದ್ದಿಲ್ಲ ಅಂತೆಲ್ಲ ಹೇಳಿ. ಬಟ್ ಈ ಯಕ್ಷಗಾನದಲ್ಲಿ ಮುಖ್ಯವಾಗಿ ಬರೋದೇ ನಿಮ್ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಆ ಮಾತುಕತೆ ಆಗಿರ್ಬೋದು, ಸಂಭಾಷಣೆ ಅನ್ನೋದು ಇದರಲ್ಲಿ ಎಷ್ಟು ಕಲ್ತ್ರು ಸಾಲಲ್ಲ ಅಂತ ನನ್ಗನ್ಸುತ್ತೆ. ನೀವು ಅದನ್ನೆಲ್ಲ ಹೆಂಗ್ ಪ್ರಾಕ್ಟೀಸ್ ಮಾಡಿದ್ರಿ? ಇದನ್ನೆಲ್ಲ ಇದು ಸೀರೆ ಉಡೋದು, ಮೇಕಪ್ ಮಾಡೋದೆಲ್ಲ ಒಂದ್ ದಿನದಲ್ಲಿ ಕಲ್ತ್ರಿ. ಹೌದು. ಬಟ್ ಮಾತು ಅಷ್ಟು ಬೇಗ ಬರೋದಿಲ್ಲ. ಅದೇನೋ ಹೆಂಗ್ ಮಾಡಿದ್ರಿ? ಅದೇ ಹೇಳಿದ್ನ, ಅದು ಒಂದು ದೇವ್ರು ಕೊಟ್ಟು ವರ ಅಂತ ಹೇಳ್ತೇನೆ. ಈ ಕಮಲೇಶ್ವರಿ ಮೇಳದಲ್ಲಿ ಇರುವಾಗಲೇ ಸ್ವಲ್ಪ ನಾವು ಮಾತಾಡ್ತೇವೆ. ಯಾಕಂದ್ರೆ ನಾನು ಹೇಳಿದ್ದೆನ ಪ್ರಥಮದಲ್ಲಿ ಆಶಿಗಾರ ಚಂದ್ರಶೇಖರ್ ಬೆದ್ರಳ್ಳಿ ಅಂತ ಹೇಳಿ, ಅವ್ರು ನನಗೆ ಕೆಲವೊಂದು ವಿಷಯಗಳನ್ನೆಲ್ಲ ಪರಿವರ್ತನೆ ಮಾಡ್ಕೊಂತ ಬಂದ್ರು. ಒಂದು ವೇಷ ಮಾಡ್ಲಿಕ್ಕೆ ಅವರೊಟ್ಟಿಗೆ ಕೆಲವೊಂದು ವೇಷಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ದೆ. ಸಣ್ಣ ಪುಟ್ಟ ವೇಷ, ಒಂದ್ 2 ಮಾತು ಹೇಳಲಿಕ್ಕೆ ಇಂಥದ್ದನ್ನು ಅಭ್ಯಾಸ ಮಾಡಿ ಅವರೇ ಕೊಡ್ತಿದ್ರು. ಹೀಗೆ ಮಾತಾಡೋ, ಈ ತರ ಮಾತಾಡೋ ಅಂತ. ಆಮೇಲೆ ಸೌಕೂರು ಮೇಳಕ್ಕೆ ಹೋದಾಗ ನಮ್ಮ ವಿಶ್ವನಾಥ್ ಕೋಡಿ ಅವರು ನನಗೆ 3/4% ಟ್ರೈನಿಂಗ್ ಕೊಟ್ಟಿದ್ದೆ ಅವರೇ. ಹೆಜ್ಜೆದಾಗ್ಲಿ ಮತ್ತೆ ಮಾತಾಡೋ ವಿಷಯದಲ್ಲಾಗ್ಲಿ, ಕೆಲವೊಂದು ಶಬ್ದಗಳು ಹೀಗೆ ಹೇಳ್ಬೇಕು, ಕೆಲವೊಂದು ವೇಷಗಳನ್ನು ಹೀಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ನನ್ನನ್ನ ಒಂದು ತಿದ್ದಿದ್ದು ವಿಶ್ವನಾಥ್ ಕೋಡಿ. ಬರೀ ಅವ್ರು ಹೇಳ್ಕೊಟ್ಟಿದ್ದಷ್ಟೇನಾ? ನೀವು ಬುಕ್ ಏನಾದ್ರು ಓದ್ತಿದ್ರ? ಇಲ್ಲ, ನನಗೆ ಬರೆಯುವ ಅಭ್ಯಾಸ ಇಲ್ಲ. ಓದಿಯೋ ಅಭ್ಯಾಸ, ಪುಸ್ತಕ ಹಿಡ್ಕೊಂಡ್ರೆ ನಿದ್ರೆ ಬರ್ತದೆ ಸಮಸ್ಯೆ. ಯಾಕಂದ್ರೆ ನಾವು ಹೆಚ್ಚು ಓದ್ದವರಲ್ಲ, ಒಂದು 5ನೇ ಕ್ಲಾಸ್ ಓದ್ದವರು. ಇನ್ನು ಪರಮಾತ್ಮನ ದಯದಿಂದ